ಏನು ಅಂದರೆ 30 ಲಕ್ಷ ಇನ್ವೆಸ್ಟ್ ಮಾಡ್ತಿದ್ದೀವಿ ಗುರು, ಒಂದು ಟೈಲ್ ಲ್ಯಾಂಪ್ ಕೊಟ್ಟಿಲ್ಲ ಅಂದರೆ ಬೇಜಾರಾಗುತ್ತೋ ಆಗಲ್ವಾ? ಈ ಗಾಡಿ ಬೆಲೆ ನೀವು ಕೇಳಿದ್ಬಿಟ್ರೆ ಮೋಸ್ಟ್ಲಿ ನನಗೆ ಡಿಸ್ಲೈಕ್ ಕೊಟ್ಬಿಡ್ತೀರ ಅನ್ಸುತ್ತೆ. ಹಾಯ್ ಗುರು, ಇವತ್ತ ನಾವು ಹೊರಟಿರೋದು ಇಂಡಿಯಾದಲ್ಲಿ 6 ಬೈಕ್ ಇದೆ ಟೋಟಲ್ಲು. ಆ ಬೈಕ್ನ ನೋಡೋಕೆ ಹೋಗ್ತಿದ್ದೀವಿ. ಅದು ಯಾವುದೂ ಅಲ್ಲ ಗುರು, ಸೂಪರ್ ಡ್ಯೂಕು. ಆ ಹೆಸರು ಮುಂಚೆ ರೀಲ್ಸಲ್ಲಿ ನೋಡಿದ್ದೆ, ಅದ್ರ ಔಟ್ಲುಕ್ ನೋಡ್ಬಿಟ್ಟೆ ಫಿದಾಗಿದೆ ಗುರು. ಈಗ ಅದಕ್ಕೆ ಅದನ್ನ ನೋಡೋಣ ಅಂತ ಕಾಯಕ್ಕಾಗ್ತಿಲ್ಲ ಗುರು. ಎಷ್ಟು ದಿವಸ ಹೋದ್ವಾರನೇ ಹೋಗ್ಬೇಕಾಗಿತ್ತು, ಕಾರಣಾಂತರದಿಂದ ಹೋಗಕ್ಕಾಗಿಲ್ಲ. ಸೊ ಈಗ ನಮ್ಮ ಕಾರ್ತಿಕ್ ಬ್ರೋ ಇಲ್ಲೇ ಎಲ್ಲೋ ಅಲ್ಲಿದ್ದಾರೆ. ಓ ನಾನು ಬೇಕು. ಎಲ್ಲಿ ಎಲ್ಲಿ? ಹಾಯ್ ಡಾರ್ಲಿಂಗ್, ಹಾಯ್ ಹಾಯ್ ನಮಸ್ಕಾರ. ನೋಡ್ರಿ ಹೆಂಗೆ ಹೀರೋ. ಬೇಡ, ಅಟ್ಲೀಸ್ಟ್ ಡ್ಯೂಕ್ ರಿವ್ಯೂ ಮಾಡ್ಬಿಡ್ಬೇಕಾರೆ ಸತ್ತೋಗ್ಬಿಡಿ. ನೀವು ಹಾಕಿಸ್ತೀರಾ? ಹಾಕ್ಸಿ ಹಾಕ್ಸಿ. ನಾನ್ ಪೆಟ್ರೋಲ್ ಹೇಳಿದ್ದು ಏನೋ 150 ಹಾಕಿ ಬ್ರೋ. ನನ್ ಗಾಡಿ ಯಾವತ್ತು 200 ನೋಡುತ್ತೆ ಅವತ್ತ ಲಾಂಗ್ ರೈಡ್ ಹೋಗುತ್ತೆ ಅಂತ. ನೋಡು ಗುರು, ರಿವ್ಯೂ ಮಾಡಕ್ ಕರ್ಸ್ಬಿಟ್ಟು ನೋಡು ಪೆಟ್ರೋಲ್ ಹಾಕೊಂಡು ಕರ್ಕೊಂಡು ಹೋಗ್ತಾರೆ. ಗಾಬರಿ ಆದ್ರ ಯಾಕೆ? ಹಿಂದೆ ನೋಡು. ನಾನು ಮುಖೇಶ್ 1 ವರ್ಷ ಗುಟ್ಕಾ ಜಗ್ದಿದ್ದೆ. ಅವ್ರೇನ್ ಗುರು ಅಲ್ಲ, ಹಾಸ್ಪಿಟಲ್ ಅಲ್ಲಿ ಪೈಪ್ ಹಾಕೊಂಡಿರ್ತಾರಲ್ಲ ಮೂಗಿಗೆ. ಹಾಯ್ ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರುಚಿ ಕನ್ನಡಿಗ 13. ಇವತ್ತ ನಾವೆಲ್ಲಿದೀವಿ ಗೊತ್ತಾ? ಹೆಬ್ಬಾಳದ ಮೇಕ್ರಿ ಸರ್ಕಲ್ ನ KTM ಶೋರೂಮ್ ಅಲ್ಲಿ ಬಂದಿದ್ದೀವಿ. ಇಷ್ಟು ದಿವಸ ಕಾಯ್ದಿದ್ಕೊ ಒಂದ್ ಒಳ್ಳೆ ರಿಸಲ್ಟ್ ನನಗೆ ಗುರು. ಫಸ್ಟ್ ಬನ್ನಿ ಗಾಡಿ ನೋಡ್ತಾ ಆಮೇಲೆ ಮಾತಾಡೋದ. ಎಕ್ಸೈಟ್ಮೆಂಟ್ ಅಲ್ಲಿ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ಆ ತರ ಇದೆ. ದೇವ್ರು ಗುರು, ದೇವ್ರು ಹತ್ರದಿಂದ ನೋಡಿದಾಗ ಯಾವ ಫೀಲ್ ಕೊಡುತ್ತೋ ಆ ಫೀಲ್ ಬರ್ತಿದೆ. ಕೆಲವೊಂದು ನೋಡಿ ಖುಷಿ ಪಡ್ಬೇಕು. ನಾನು ಯೂಶುವಲ್ ಏನ್ ಮಾಡ್ತಿದ್ದೆ ಅಂದ್ರೆ, ಒಂದು ಗಾಡಿಗಳು ನೋಡಿದ್ಕೊಳ್ಳೆ ಆ ಗಾಡಿ ಬಗ್ಗೆ ಫಸ್ಟ್ ಸೆಗ್ಮೆಂಟೇಶನ್ ಮಾಡ್ಬಿಟ್ಟು ಓಡಿಸಿದೆ. ಬಟ್ ಇಲ್ಲಿ ಓಡ್ಸಕ್ ಅಂತ ಹೋಗಲ್ಲ, ನೋಡಿದ್ರೆ ಖುಷಿ ಆಗ್ತಿದೆ ಗುರು. ಸೂಪರ್ ಅಡ್ವೆಂಚರ್ ಇದು. 1290 cc ಹತ್ರದಿಂದ ನೋಡ್ತಾ ಇದ್ದೀನಿ, ಅದು KTM ಸೀರೀಸ್ ಅಲ್ಲಿ. ಇನ್ನೊಂದು ಬಿಗ್ ಬಾಯ್ ಇದೆ, ಬನ್ನಿ ಆ ಕಡೆ ತೋರಿಸ್ತೀನಿ. ಈಗ ನೋಡ್ರಿ 200/55 ಸೆಕ್ಷನ್ ಟೈರ್ಸ್, 1390 ಡ್ಯೂಕ್, ಓನ್ಲಿ ಫಾರ್ ಡಿಸ್ಪ್ಲೇ ಗುರು ಇದು. ಓನ್ಲಿ ಪೀಸ್ ಅಲ್ಲ, ವೈಟ್ವಿನ್ ಗಾಡಿ ಹೇಳ್ತಾನಲ್ಲ, ಬ್ರ್ಯಾಂಡ್ ನ್ಯೂ. ಒಂದು ಕಾಂಟೆಂಟ್ ಮಾಡತ್ತಿದೀವಿ, ಎಷ್ಟು ಕಷ್ಟ ಬೀಳ್ತಿದೀವಿ ಅಂದ್ರೆ, ಇಲ್ಲೇನೋ ಒಂದ್ ಹೇಳ್ತಿರ್ತೀವಿ, ಯಾರೋ ಸಡನ್ ಆಗಿ ಬರ್ತಾರೆ, ಮತ್ ಪಾಸ್ ಆಗುತ್ತೆ, ಮತ್ ನಾವೇನೋ ಹೇಳ್ತಿರ್ತೀವಿ, ಏನೋ ಒಂದ್ ಮರ್ತ್ ಹೋಗ್ತಿವಿ. ಸೀರಿಯಸ್ಲಿ ಕಾಂಟೆಂಟ್ ಕ್ರಿಯೇಷನ್ ಅಷ್ಟೊಂದು ಈಸಿ ಅಲ್ಲ ಹೇಳ್ಬೇಕಂದ್ರೆ. ನೀನ್ ನೋಡ್ರ ಅಯ್ಯೋ ಪಾಪ. 1390 ಸೂಪರ್ ಡ್ಯೂಕ್ ಕಾರ್ ಬಗ್ಗೆ ಮಾತಾಡೋದಾದ್ರೆ, ಇದು ಅಫಿಷಿಯಲ್ ಆಗಿ 1350 cc ಲಿಕ್ವಿಡ್ ಕೂಲ್ಡ್ ವೈಟ್ವಿನ್ 75 ಡಿಗ್ರಿ ವಾಲ್ವ್. ವೈಟ್ವಿನ್ ಅಂತ ಏನಕ್ಕೆ ಕರೀತಾರೆ ಅಂದ್ರೆ, ನೀವು ಇಲ್ಲಿ ಸಿಲಿಂಡರ್ ಪೊಸಿಷನ್ಸ್ ನೋಡಿ ಯಾವ ತರ ಪ್ಲೇಸ್ ಆಗಿದೆ ಅಂತ, ವಿ ಶೇಪ್ ಅಲ್ಲಿ ಪ್ಲೇಸ್ ಆಗಿದೆ. ಮತ್ತೆ ನಾನು 75 ಡಿಗ್ರಿ ಅಂತ ಹೇಳಿದೆ. 75 ಡಿಗ್ರಿ ಏನಕ್ಕೆ ಅಂತ ಹೇಳ್ತಾರೆ ಅಂದ್ರೆ, ಇಲ್ಲಿ ಇಂಜಿನ್ ಯಾವ ತರ ಪೊಸಿಷನ್ ಅಲ್ಲಿ ಪ್ಲೇಸ್ ಆಗಿದೆ ನೋಡಿ. ನೀವು ಒಂದು ಪ್ರೊಟೆಕ್ಟರ್ ಇಟ್ರೆ ಇಲ್ಲಿ 75 ಡಿಗ್ರಿ ಪ್ಲೇಸ್ ಆಗಿದೆ ಇಂಜಿನ್, ಅದಕ್ಕೋಸ್ಕರ ವೈಟ್ವಿನ್ 75 ಡಿಗ್ರಿ ಅಂತ ಹೇಳ್ತಾರೆ ಅದಕ್ಕೆ. ನಮಗೆ ಬ್ಯಾಕ್ ಸೈಡ್ 200 ಸೆಕ್ಷನ್ ಟೈರ್ ಬರುತ್ತೆ, ಮತ್ತೆ ಫ್ರಂಟ್ ಸೈಡ್ ಬಂದ್ಬಿಟ್ಟು 120 ಸೆಕ್ಷನ್ ಟೈರ್ಸ್ ಬರುತ್ತೆ. ಸಿಂಗಲ್ ಸ್ವಿಂಗ್ ಆರ್ಮ್ ಗಾಡಿ ಗುರು. ಈ ಬಿಗ್ ಡ್ಯಾಡಿ ಬಂದ್ಬಿಟ್ಟು 0 to 100 ಖಾಲಿ 3 seconds ಅಲ್ಲಿ, ಅಂದ್ರೆ ನೀವು ಒಂದು ಕಣ್ಮುಚ್ ಕಂಡ್ಬಿಡೋಷ್ಟಿಗೆ 0 to 100 ನೋಡ್ಬೋದು. ಈ ಗಾಡಿನು ಇಷ್ಟೆಲ್ಲ ಹೇಳ್ಬಿಟ್ಟು ಈಗಲೂ ಚಪ್ರಿ ಅಂದ್ರೆ ನಿಮ್ಮಂತ ಅಫಿಷಿಯಲ್ ಚಪ್ರಿಗಳು ಇನ್ಯಾರು ಇಲ್ಲ. ಓಕೆನಾ, ನಾನು ಇಲ್ಲಿ ಬೇರೆ ಗಾಡಿಗಳು ಕಂಪೇರ್ ಮಾಡ್ತಿಲ್ಲ. ಇಷ್ಟು ದಿವಸ ಏನು ಅಂದ್ರೆ ಚಿಕ್ಕವರೆಲ್ಲ KTM ಯೂಸ್ ಮಾಡ್ತಿದ್ರು, 2 ಲಕ್ಷ 3 ಲಕ್ಷಕ್ಕೆಲ್ಲ ಸಿಕ್ಕೋಗ್ಬಿಡೋದು. ಬಟ್ ಈಗ ತಗೊಳ್ಳಿ 30 ಲಕ್ಷ ಗುರು. ಇನ್ನೊಂದೇನೋ ನೀವು ಇಲ್ಲಿ ಹೆಡ್ಲೈಟ್ ನೋಡ್ತಿದ್ದೀರಾ, ಈ ಹೆಡ್ಲೈಟ್ ಏನಕ್ಕೆ ಈ ತರ ಡಿಸೈನ್ ಮಾಡಿದಾರೆ ಅಂದ್ರೆ, ಈ ಗಾಡಿಯಲ್ಲಿ ಇನ್ನೂ 900 grams ನ ಉಳ್ಸೋಕೋಸ್ಕರ ಈ ತರ ಹೆಡ್ಲೈಟ್ ನ ಡಿಸೈನ್ ಮಾಡಿದ್ದಾರೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಎಲ್ಲ ಕಂಟೆಂಟ್ ಅಂತ ಮಾಡ್ತಾರೆ, ಮೈನ್ ಇದ್ರಲ್ಲಿ ಏನಿಲ್ಲ ಅಂತಾನೆ ನೋಡಿಲ್ಲ. ಅದನ್ನ ಯಾರು ಯೂಶಲಿ ಬಂದವರೆಲ್ಲ ಮೋಸ್ಟ್ಲಿ ಅಬ್ಸರ್ವ್ ಮಾಡಿಲ್ಲ ಅನ್ಸುತ್ತೆ. ಅದೇನು ಅಂತ ನಾನು ತೋರಿಸ್ತೀನಿ ಬನ್ನಿ. ಮೇ ಬಿ ನೀವು 5 lakh ಇರೋ ಸಬ್ಸ್ಕ್ರೈಬರ್ಸ್ ಸಹ ಅದನ್ನ ಅಬ್ಸರ್ವ್ ಮಾಡಿಲ್ಲ ಅನ್ಸುತ್ತೆ. ನೋಡಿ ಗುರು, ಟೈಲ್ ಲ್ಯಾಂಪೇ ಕೊಟ್ಟಿಲ್ಲ ಹಿಂದ್ಗಡೆ. ಈ ಟೈಲ್ ಲ್ಯಾಂಪ್ ಯಾವಾಗ ಕೊಡ್ತಾರೆ ಅಂದ್ರೆ, ಬನ್ನಿ ತೋರಿಸ್ತೀನಿ ಅಲ್ಲಿ. ಪ್ಲಸ್ ಆಪ್ಷನಲ್ ಟೆಕ್ ಪ್ಯಾಕ್ ಅಂದ್ರೆ, ಈ ಟೆಕ್ ಪ್ಯಾಕ್ ಅಂದ್ರೆ ಇದು ಎಕ್ಸ್ಟ್ರಾ ಸಬ್ಸ್ಕ್ರಿಪ್ಷನ್ ತರ. ನೀವು ಏನು ದುಡ್ಡು ಕೊಟ್ಟು ಯೂಟ್ಯೂಬ್ ನೆಟ್ಫ್ಲಿಕ್ಸ್ ತಗೊಂತೀರಾ ಆ ತರ ಇದು ಎಕ್ಸ್ಟ್ರಾ ಇದು ಈ ಗಾಡಿಗೆ.
ಈ ಟೆಕ್ ಪ್ಯಾಕ್ ನ ಹಾಕೊಂಡ್ರೆ ನಿಮಗೆ ಏನೇನ್ ಫೆಸಿಲಿಟೀಸ್ ಎಕ್ಸ್ಟ್ರಾ ಕೊಡ್ತಾರೆ ಅಂದ್ರೆ ಒಂದು MSR ಮೋಟರ್ ಸ್ಲಿಪ್ ರೆಗ್ಯುಲೇಷನ್, ಅದನ್ನ ಬಿಟ್ರೆ ಒಂದು ಕ್ವಿಕ್ ಶಿಫ್ಟರ್ ಕೊಡ್ತಾನೆ, ಅದನ್ನ ಬಿಟ್ರೆ ಅಡಾಪ್ಟಿವ್ ಬ್ರೇಕ್ ಲೈಟ್ ಕೊಡ್ತಾನೆ, ಒಂದು ಟ್ರ್ಯಾಕ್ ಲೈಟ್ ಕೊಡ್ತಾನೆ, ಅದನ್ನ ಬಿಟ್ರೆ ಒಂದು EBC ಅಂದ್ರೆ ಇಂಜಿನ್ ಬ್ರೇಕ್ ಕಂಟ್ರೋಲ್ ಕೊಡ್ತಾರೆ. ಇಷ್ಟು ಏನು ಅಂದ್ರೆ ಈ ಟೆಕ್ ಪ್ಯಾಕ್ ಅನ್ನ ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ಮಾತ್ರ ಈ 4 ಕೊಡ್ತಾನೆ. ಇನ್ನೊಂದು ಏನು ಅಂದ್ರೆ 30 ಲಕ್ಷ ಇನ್ವೆಸ್ಟ್ ಮಾಡ್ತಿದೀವಿ ಗುರು, ಒಂದು ಟೈಲ್ ಲ್ಯಾಂಪ್ ಕೊಟ್ಟಿಲ್ಲ ಅಂದ್ರೆ ಬೇಜಾರಾಗುತ್ತೋ ಆಗಲ್ವಾ? ಈ ಗಾಡಿ ಪವರ್ ಬಗ್ಗೆ ಮಾತಾಡೋದಾದ್ರೆ 190 ಹಾರ್ಸ್ ಪವರ್, 145 NM. ಈ ಗಾಡಿಯಲ್ಲಿ ನೀವೇನು ಇಲ್ಲ ಅಂದ್ರೆ ಕಣ್ಮುಚ್ಕೊಂಡು ಆರಾಮಾಗಿ 280 290 ಕಣ್ಮುಚ್ಕೊಂಡು ಹೊಡಿಬಹುದು. ಇನ್ನೊಂದೇನು ಅಂದ್ರೆ ಇದು ಗಾಡಿದು ನೇಕೆಡ್ ಗಾಡಿ ಅಲ್ವಾ, ಅದಕ್ಕೋಸ್ಕರ ವಿಂಡ್ ಬ್ಲಾಸ್ಟ್ ಆಗೋ ಸಾಧ್ಯತೆ ಆಲ್ಮೋಸ್ಟ್ ಇರುತ್ತೆ. ಮಿಸ್ ಆದ್ರೆ ಮಾತ್ರ 17.5 ಲೀಟರ್ ಪೆಟ್ರೋಲ್ ಟ್ಯಾಂಕ್ ಜೊತೆಗೆ ನಿಮಗೆ ಒಂದು 16 ಇಂದ 17 ಮೈಲೇಜ್ ಬರುತ್ತೆ. ಏನಿಲ್ಲ ಅಂದ್ರೆ ಒಂದು 300 ರೇಂಜ್ ಅಂತೂ ಅಪ್ರಾಕ್ಸಿಮೇಟ್ ನೀವು ಮೇಂಟೈನ್ ಮಾಡಬಹುದು. ಫಸ್ಟ್ ಆಫ್ ಆಲ್ ಇಂಥ ಗಾಡಿಗಳನ್ನ ಮೇಂಟೈನ್ ಮಾಡ್ತೀವಿ ಅಂದ್ರೆ ಮೈಲೇಜ್ ಬಗ್ಗೆ ತಲೆನ ಕೆಡ್ಸ್ಕೋಬಹುದು. ಅಂದ್ರೆ ನಾನು ಇದು ಈ ಲೈನ್ ಹೇಳ್ಬಾರ್ದಾಗಿತ್ತು ಅನ್ಸುತ್ತೆ ಮೈಲೇಜ್ ಬಗ್ಗೆ. ಸೂಪರ್ ಟಿಕ್ ತಂತವ್ರೆ ಅಂದ್ರೆ ಮೈಲೇಜ್ ಕೇಳಿ ತಂತವ್ರೆ ಅಂದ್ರೆ ಅವನಷ್ಟು ದೊಡ್ಡ ನನ್ ಮಗ ಇರಲಿಲ್ಲ. RX ಮತ್ತೆ ಸೂಪರ್ ಬೈಕ್ ಇಟ್ಟವ್ರು ಯಾವತ್ತು ಮೈಲೇಜ್ ಲೆಕ್ಕ ಆಗಲ್ಲ. ಇನ್ನು ಫೀಲ್ ಬೇಕು ಬ್ರದರ್, ಅರ್ಥ ಮಾಡ್ಕೊಳ್ಳಿ. ಅಡ್ವೆಂಚರ್ 1290 ಸೂಪರ್ ಡ್ಯೂಕ್ ಬಗ್ಗೆ ಮಾತಾಡೋದಾದ್ರೆ ಸೂಪರ್ 1290 ಅಡ್ವೆಂಚರ್ S ಅಂತ ಇದು. ಅಫಿಷಿಯಲ್ ಆಗಿ ಹೇಳೋದಾದ್ರೆ ಈ 1290 ಏನ್ ಹೇಳ್ತಿದ್ರೆ ಇದು 1301cc V-twin 75 ಡಿಗ್ರಿ. ಇದು ಸಹ ಸೇಮ್ ಏನಂದ್ರೆ ಈ ಇಂಜಿನ್ ಸಹ 75 ಡಿಗ್ರಿಲಿ ನಿಮ್ಗೆ ಪ್ಲೇಸ್ ಮಾಡಿದ್ದಾರೆ. ಸೇಮ್ ಅದ್ರ ತರ ಏನಿದೆ ಅಂದ್ರೆ ಇದಕ್ಕೂ ಸಹ ಏನ್ ಮಾಡಿದ್ದಾರೆ ಅಂದ್ರೆ ಈ 2 ಸಿಲಿಂಡರ್ಸ್ ಏನ್ ಬರುತ್ತೆ ಅದನ್ನ ಸಹ V ಶೇಪ್ ಅಲ್ಲಿ ಪ್ಲೇಸ್ ಮಾಡಿದ್ರೆ, ಅದಕ್ಕೋಸ್ಕರ ಇದು V-twin ಅಂತಾರೆ. ಈ ಗಾಡಿಯಲ್ಲಿ ಸೆಂಟರ್ ಆಫ್ ದ ಗ್ರಾವಿಟಿ ಮೇಂಟೈನ್ ಮಾಡೋಕೋಸ್ಕರ ಟ್ಯಾಂಕ್ ನ ನಿಮ್ಗೆ ಮೇಲ್ ಕೊಟ್ಟಿಲ್ಲ. ಅದು ಈ ಟ್ಯಾಂಕ್ ನ ಏನು ಅಂದ್ರೆ ಕೆಲವೊಬ್ರು ಅಂದ್ರೆ ಟಾಪ್ ಮೋಟೋ ಬ್ಲಾಗರ್ಸ್ ಎಲ್ಲ 2 ಪಾರ್ಟ್ಸ್ ಅಂತ ಹೇಳಿದ್ದಾರೆ, ಬಟ್ ಇದು 3 ಪಾರ್ಟ್ಸ್ ಆಗಿ ಡಿವೈಡ್ ಆಗಿದೆ. ಏನಕ್ಕೆ ಅಂದ್ರೆ ನಿಮ್ಗೆ ಒಂದು ರೋಡ್ ಗ್ರಿಪ್ ಅಲ್ಲಿ ಒಂದು ಸೆಂಟರ್ ಆಫ್ ದಿ ಗ್ರಾವಿಟಿನ ಮೇಂಟೈನ್ ಮಾಡೋಕೋಸ್ಕರ ಈ ಟ್ಯಾಂಕ್ ನ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದೆ. ಅಲ್ಲ, ಬ್ಯಾಕ್ ಸೈಡ್ ಬಂದ್ಬಿಟ್ಟು ನಿಮ್ಗೆ 170 ಸೆಕ್ಷನ್ ಟೈರ್ಸ್ ಇದೆ, ಮತ್ತೆ ಫ್ರಂಟ್ ಸೈಡ್ ನೋಡಿದ್ರೆ ನಿಮ್ಗೆ 120 ಸೆಕ್ಷನ್ ಟೈರ್ಸ್ ಬರುತ್ತೆ. BMW ಗಿಂತ ಅಷ್ಟೊಂದೇನು ಬಲ್ಕ್ ಇಲ್ಲ. BMW ADV ಸೀರೀಸ್ ನೋಡಿದ್ರೆ ಅಷ್ಟೊಂದೇನು ಬಲ್ಕ್ ಇಲ್ಲ. ಬಟ್ ಯೂನಿಕ್ ಏನಂದ್ರೆ KTM ಅಲ್ಲಿ ಸೆಂಟರ್ ಆಫ್ ದಿ ಗ್ರಾವಿಟಿ ಮೇಂಟೈನ್ ಮಾಡೋಕೋಸ್ಕರ ಟ್ಯಾಂಕ್ ನ ಕೆಳಗಡೆ ಕೊಟ್ಟವನೆ, ಅದೊಂದು ಯೂನಿಕ್ನೆಸ್. ಇಲ್ಲಿ ಬ್ಯಾಟ್ರಿನ ಇಲ್ಲಿ ಪ್ಲೇಸ್ ಮಾಡಿರ್ತಾನೆ. ಬಟ್ ಇನ್ನೊಂದು ಏನ್ ಬನ್ನಿ ತೋರಿಸ್ತೀನಿ. ಇಲ್ಲಿ ಫೋನ್ ಇಡ್ಬೋದು ಅಂತ ಯೂಶುವಲಿ ಹೇಳ್ತಾರೆ, ಬಟ್ ಫೋನ್ ಅಂತೂ ಇಡಕ್ಕಾಗಲ್ಲ. ನಿಮ್ದು ಕೀ ಆಕ್ಸೆಸರೀಸ್ ಏನಾದ್ರು ಇಡ್ಬೋದು. 7 ಇಂಚ್ ಡಿಸ್ಪ್ಲೇ ಕೊಟ್ಟಿದ್ದಾನೆ ನಿಮ್ಗೆ. ಮೋಸ್ಟ್ಲಿ ನೆಟ್ಫ್ಲಿಕ್ಸ್ ಏನಾದ್ರು ಇದ್ರೆ ಮೋಸ್ಟ್ಲಿ ಸಪೋರ್ಟ್ ಆಗೋದಿದ್ರೆ ಇಲ್ಲೇ ಟಿವಿ ನೋಡ್ಕೊಂಡು ಹೋಗ್ಬೋದು. ಒಂದು ಅಡ್ಜಸ್ಟಬಲ್ ವಿಂಡ್ಶೀಲ್ಡ್ ಕೊಟ್ಟಿದ್ದಾನೆ. ಆರಾಮಾಗಿ ನಿಮ್ಗೆ ಏನಿಲ್ಲ ಅಂದ್ರೆ ನಿಮ್ಗೆ ಮುಖ ಆರಾಮಾಗಿ ಕವರ್ ಆಗುತ್ತೆ. ಹೈಟ್ ನೋಡೋಬ್ರು ಇಲ್ಲಿ ಆಲ್ಮೋಸ್ಟ್ ಅದ್ರ ಪೋಡಿಯಂ ಅಲ್ಲಿ ನಿಂತಿದೆ ಅಂತ ಅಷ್ಟೇ. ಪೋಡಿಯಂ ಅಲ್ಲಿ ಆಲ್ಮೋಸ್ಟ್ ನನ್ನ ಹೈಟೇ ಇದೆ. ಇನ್ನೊಂದೇನು ಅಂದ್ರೆ KTM ಅಲ್ಲಿ ಡಬಲ್ ಸ್ಟ್ಯಾಂಡ್ ಕೊಟ್ಟಿರೋದು ಇದೊಂದೇ ಗಾಡಿಗೆ ಅನ್ಸುತ್ತೆ. ಮೋಸ್ಟ್ಲಿ ಈ ಗಾಡಿಗೆ ನೀವು ಸ್ಟ್ಯಾಂಡ್ ಹಾಕ್ಬೇಕು ಅಂದ್ರೆ ಸ್ಟ್ಯಾಂಡ್ ಹಾಕಕ್ಕೂ ಇನ್ನೊಬ್ಬರು ಇಟ್ಕೊಬೇಕು. ಸರ್ ಸೆಂಟರ್ ಸ್ಟ್ಯಾಂಡ್ ಹಾಕಿದಾಕ್ಬಿಡ್ತೀನಿ ಸರ್. ಸರ್ ಸೈಡ್ ಸ್ಟ್ಯಾಂಡ್ ಹಾಕೊಂತೀನಿ ಸರ್. ಸರ್ ಅದು ಹಾಕಕ್ ಆಗ್ಲಿಲ್ಲ ಅನ್ಕೊಳ್ಳಿ ಸರ್, ಸ್ಟ್ಯಾಂಡ್ ಹಾಕಕ್ ಒಬ್ಬನ ಇಟ್ಕೊಂತೀನಿ ಸರ್. ಸರ್ ಸೊ ಇಲ್ಲಿ ಮುಂದೆ ನೋಡ್ತಿರೋದೇನಂದ್ರೆ ಇದು ADAS ಸಿಸ್ಟಮ್ ಅಂತ ಹೇಳಿ ಕರೀತಾರೆ. ಸೊ ಇನ್ಫ್ಯಾಕ್ಟ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ರೇಡಿಯೇಟರ್ ಅಂತ ಅನ್ಕೋ, ಸಾರಿ ರೆಡಾರ್ ಅಂತ ಅನ್ಕೊಳ್ಳಿ. ಒಂದು ರೆಡಾರು ಈಗ ನೀವು ಒಂದು 80 ಸ್ಪೀಡ್ಸ್ ಅಲ್ಲಿ ಕ್ರೂಸ್ ಮಾಡ್ತಿತ್ತು ಅನ್ಕೊಳ್ಳಿ, ಮುಂದೆ ಅದು ಒಂದು ಕಾರ್ ಬಂತು. ಸೊ ಅವರಿಂದ ನೀವು ಫಾಲೋ ಮಾಡ್ತಿದ್ದೀರಾ, ಅವ್ರು ಒಂದು 40 ಇಲ್ಲ 60 ಅಲ್ಲಿ ಹೋಗ್ತಿದಾರೆ ಅನ್ಕೊಳ್ಳಿ. ಆಗ ಈ ರೆಡಾರ್ ಬಂದು ಅದಾಗದೆ ಲೈಕ್ ಆ ಸೆನ್ಸ್ ಮಾಡುತ್ತೆ. ಸೊ ಸ್ಪೀಡ್ ಡಿಕ್ರೀಸ್ ಮಾಡುತ್ತೆ, ಸ್ಪೀಡ್ ಡಿಕ್ರೀಸ್ ಮಾಡುತ್ತೆ ಮೇಜರ್ ಆಗಿ. ಸೊ ಅವ್ರು ನೀವೇನಾದ್ರು ಓವರ್ಟೇಕ್ ಮಾಡಿದ್ರೆ ಮತ್ತೆ ಸ್ಪೀಡ್ ಆಸ್ ಯೂಶುವಲ್ 80 ಸೆಟ್ ಮಾಡಿರ್ತೀವಿ. ಅಲ್ಲಿ ಮತ್ತೆ ಎಕ್ಸಾಂಪಲ್ ತಗೊಂತೀನಿ ಕೇಳಿ. ಈಗ ಒಂದು ಮುಂದಡೆ ಕಾರು 60 ಸ್ಪೀಡ್ ಅಲ್ಲಿ ಹೋಗ್ತಿದೆ, ಅದು 20 ರಿಡ್ಯೂಸ್ ಆಗುತ್ತೆ. ಇದು ಸಹ ರಿಡ್ಯೂಸ್ ಆಗುತ್ತೆ. ಅದು 100 ಸ್ಪೀಡ್ ಅಲ್ಲಿ ಇರುತ್ತೆ, ಇದು 100 ಸ್ಪೀಡ್ ಅಲ್ಲಿ ಇರುತ್ತೆ. ಫಾಲೋ ಆಗ್ತಿರುತ್ತೆ. ಸಡನ್ ಆಗಿ ಬ್ರೇಕ್ ಹಿಡಿತಾನೆ, ಆಗ ಏನು ಮಾತೇ ಇಲ್ಲ, ಅಷ್ಟೇ ಹೋದ್ರೆ ಅನ್ಕೊಳ್ರಿ. ಬ್ಯಾಕ್ ಸೈಡ್ ಬಂದ್ಬಿಟ್ಟು 170 ಸೆಕ್ಷನ್ ಟೈರ್ಸ್ ಕೊಟ್ಟಿದ್ದಾನೆ, ಮತ್ತೆ ಫ್ರಂಟ್ ಸೈಡ್ ಬಂದ್ಬಿಟ್ಟು 120 ಸೆಕ್ಷನ್ ಟೈರ್ಸ್ ಕೊಟ್ಟಿದ್ದಾನೆ. ನಿಮ್ಗೆ ಸೀಟ್ ಹೈಟ್ ಬಂದ್ಬಿಟ್ಟು 849 ಇಂದ 869. ಏನಕ್ಕೆ 2 ಹೇಳ್ತಾವನೆ ಅಂದ್ರೆ ಗಾಡಿ ಸೀಟ್ ಹೈಟ್ ಸಹ ನೀವು ಅಡ್ಜಸ್ಟೇಬಲ್ ಮಾಡ್ಕೊಬಹುದು. ಗುರು ಊರಿಂದ ಕರ್ಸಿದ್ರೆ ಕಾರ್ತಿಕ್ ಬ್ರೋ 2 ಗಾಡಿ ಮೇಲೆ ಅವರಂತೂ ಹತ್ತಿ ಆರಾಮಾಗಿ ಕುಣಿದ್ಬಿಟ್ಟು ಮಜಾ ಮಾಡಿದ್ದಾರೆ. ಬಟ್ ಇದು ಪೋಡಿಯಂ ಮೇಲಿರೋ ಒಂದೇ ಕಾರಣಕ್ಕೋಸ್ಕರ ಇದು ಆಲ್ರೆಡಿ ಬುಕ್ ಆಗಿದೆ. ಅದಕ್ಕೋಸ್ಕರ ಅವ್ರದ್ದೇನೋ ಓನರ್ ಪರ್ಮಿಷನ್ ಇಲ್ವಂತೆ. ಬಟ್ ಅದಕ್ಕೋಸ್ಕರ ಹತ್ತಕ್ಕೆ ಪರ್ಮಿಷನ್ ಇರಲಿಲ್ಲ. ಬಟ್ ಈಗಲೂ ಬೇರೆ ಗಾಡಿ ಮೇಲೆ ಹತ್ತಲಿಲ್ಲ ಅಂದ್ರೆ ಮರ್ಯಾದೆ ಇರಲ್ಲ. ಈಗ ಹತ್ತೆ ನೋಡೋಣ ಇದ್ರ ಟಿಪ್ಟೋ. ನನಗೆ ಇಲ್ಲಿ ಟಿಪ್ಟೋ ಟಚ್ ಆಗ್ತಿದೆ. ಸ್ಟ್ಯಾಂಡ್ ತೆಗೆಯೋದು ಬೇಡ ಅನ್ಸುತ್ತೆ. ತೆಗೀರಿ, ಅದ್ರಲ್ಲಿ ಏನಾಯ್ತಾ? ಇದ್ರೆ 30 ಲಕ್ಷ. 30 ಇಲ್ಲ 15.5. 15.5 ಅಷ್ಟೇನಾ ಅನ್ಕೊಂತ ಅಷ್ಟೇ, ನಿಮ್ಗೆ ಅಷ್ಟೇ ಬಿಡ್ರಿ. ನಿಜವಾಗ್ಲೂ ಈ ಬೀಸ್ಟ್ ಗಾಡಿಗಳನ್ನ ತಗೊಂಡ್ಬಿಟ್ಟು ಒಂದು ಲಾಂಗ್ ಟ್ರಿಪ್ ಹೋದ್ರೆ ಕಾರ್ ಕಂಫರ್ಟ್ನೆಸ್ ಹೇಳ್ತಾರಲ್ಲ, ಮನೇಲಿ ಒಂದು ಕಾರ್ ಇಟ್ಟಿರ್ಬೇಕು ಅಂತ, ಈ ಕಂಫರ್ಟ್ನೆಸ್ ಕಾರಲ್ಲೂ ಸಹ ಕೊಡಲ್ಲ. ಏನಂತೀರ ಬ್ರೋ? ನಿಜ, ಗಾಡಿಗಳೇ 2 ವೀಲರ್ಸ್ 4 ವೀಲರ್ಸ್ 4 ವೀಲರ್ಸ್ ಖಂಡಿತ ಅಲ್ಲ. 4 ವೀಲರ್ಸ್. ಇದು 890 ಅಡ್ವೆಂಚರ್. ಇದಕ್ಕೂ ಏನ್ ಡಿಫ್ರೆನ್ಸ್ ಅಂದ್ರೆ ಆಲ್ಮೋಸ್ಟ್ ಒಂದು 300 ಇಂದ 400 cc ಅಷ್ಟೇ ಡಿಫ್ರೆನ್ಸ್. ಅದನ್ ಬಿಟ್ರೆ ಏನೂ ಇಲ್ಲ. ಇನ್ನೊಂದೇನು ಅಂದ್ರೆ 1290 ಅಡ್ವೆಂಚರ್ ಎಸ್ ರಿವ್ಯೂ ಮಾಡೋದಲ್ಲ, ಅದ್ ಬಂದ್ಬಿಟ್ಟು ಟೂರಿಂಗ್ ಗಾಡಿ. ಈ ಗಾಡಿ ಬಂದ್ಬಿಟ್ಟು ಅಫಿಷಿಯಲ್ ಆಫ್ ರೋಡಿಂಗ್ ಗಾಡಿ. ನೋಡಿ ಇಲ್ಲಿ ನೀವೇನ್ ನೋಡ್ತಿದ್ದೀರಾ, ಸ್ಪೋಕ್ಸ್ ನ ಯೂಸ್ ಮಾಡಿದ್ದಾರೆ.
ಈ ತರ ಟೈರ್ಸ್ ನೀವು ಎಲ್ಲಿ ನೋಡ್ತೀರಾ, ಅದು ಅಫಿಷಿಯಲ್ ಆಫ್ ರೋಡಿಂಗ್ ಮಾಡಕ್ಕೆ ಅಂತಾನೆ ಈ ತರ ಗಾಡಿಗಳಿಗೆ ಸ್ಪೋಕ್ಸ್ ಯೂಸ್ ಮಾಡ್ತಾರೆ. ಇನ್ನೊಂದೇನು ಅಂದ್ರೆ ಇದಕ್ಕೂ ಸಹ ಕೆಳಗಡೆನೆ ಸಹ ಟ್ಯಾಂಕ್ ಕೊಟ್ಟಿದ್ದಾರೆ. ಅದೇ ಹೇಳಿದ್ನಲ್ಲ, ಸೆಂಟರ್ ಆಫ್ ಗ್ರಾವಿಟಿ ಮೇಂಟೈನ್ ಮಾಡೋಕ್ಕೋಸ್ಕರ ಮುಂದೆ ಮತ್ತೆ ಹಿಂದೆ 2 ಅಡ್ಜಸ್ಟಬಲ್ ಸಸ್ಪೆನ್ಷನ್ ಸಿಗುತ್ತೆ. ಇದಕ್ಕೆ ರೆಡಾರ್ ಡಿಟೆಕ್ಷನ್ ಏನೋ ಕೊಟ್ಟಿಲ್ಲ. ಸೇಮ್ ಡಿಟು 390 ಅಡ್ವೆಂಚರ್ ಏನಿದೆಯಲ್ಲ ಅದೇ ಲುಕ್ ಕೊಟ್ಟಿದ್ದಾರೆ. ಅದೇ ಲುಕ್ ಕೊಟ್ಟಿದ್ದಾನೆ. ಇಟ್ ವಿಲ್ ಆಡ್ ಆನ್ ಟು ದ ಬ್ಯೂಟಿ ಆಫ್ ದಟ್. ಕನ್ನಡ ಗುರು 390 ಬಂದ್ಬಿಟ್ಟು ಅಡ್ವೆಂಚರ್ ಸೀರೀಸ್ಗೆ ಹಾಲೋಯ್ ವೀಲ್ಸ್ ಕೊಡ್ತಾನೆ, ಇದಕ್ಕೆ ಸ್ಪೋರ್ಟ್ಸ್ ವೀಲ್ಸ್ ಕೊಟ್ಟಿದ್ದಾನೆ. 890cc ಇದು ಗಾಡಿ ಮಸ್ತಾಗಿ ಇದೆ, ಗಾಡಿ ಬಗ್ಗೆ ಮಾತಾಡಂಗೆ ಇಲ್ಲ ಗುರು. ಬಟ್ ಒನ್ ಡೇ ತಗೊಳದ ಫ್ರಂಟ್ ಅಲ್ಲಿ ಗಾಡಿ ಈ ಪೋರ್ಷನ್ ನೋಡ್ತಿದ್ರ ನನ್ಗೆ ಸುದೀಪ್ ಅವ್ರ ಹುಚ್ಚ ಮೂವಿಯಲ್ಲಿ ಒಂದ್ ಗಾಡಿ ಇರುತ್ತೆ, ಅದು ಆ ತರ ಹುಚ್ಚ ಮೂವಿ ಗಾಡಿ ಬರುತ್ತಲ್ಲ, ಸೇಮ್ ಅದೇ ಫ್ರಂಟ್ ಅಲ್ಲಿ ಆ ತರ. ಇನ್ನ ಇದಕ್ಕೂ ಕರೆಕ್ಟ್ ಆಗಿರೋ ಗಾಡಿ ಅಂತಂದ್ರೆ ಇದು ಈ ಗಾಡಿ ಬಿಟ್ಟು ಇದೇ ತರ ಇರುತ್ತೆ, ಬಟ್ ಸ್ವಲ್ಪ ದೊಡ್ಡದಾಗಿರುತ್ತೆ ಅನ್ಕೊಳ್ರಿ. ಹತ್ತಣ ಅಲ್ಲೈತಲ್ಲ ಅಲ್ಲಿ ಅಡ್ವೆಂಚರ್ ಸೀರೀಸ್ ಎಲ್ಲಾ ಮುಗಿಸಿದ್ಮೇಲೆ ಮೋಸ್ಟ್ಲಿ KTM ಅವ್ರು ಯಾಕೋ ಲೈನ್ ಬೈ ಲೈನ್ ಎಲ್ಲಾ ವರ್ಷನ್ಸ್ ಬಿಡ್ತಾವ್ರೆ ಅನ್ಸುತ್ತೆ. ಒಂದು 1390 ಬಿಗ್ ಡ್ಯಾಡಿನ ಬಿಟ್ರು, ಅದಾದ್ಮೇಲೆ ಒಂದು 1290 ಅಡ್ವೆಂಚರ್ ಸೀರೀಸ್ ನ ಬಿಟ್ರು, 890 ಅಡ್ವೆಂಚರ್ ಸೀರೀಸ್ ಬಿಟ್ರು, ಆಮೇಲೆ 890 ಡ್ಯೂಕ್ ನ ಸಹ ಬಿಟ್ರು. 250 SX-F ಅಂತ ಈ ಗಾಡಿ ಬಂದ್ಬಿಟ್ಟು ಸ್ಟೆಂಟ್ಸ್ ಯೂಸ್ ಮಾಡ್ತಾರೆ, ಮತ್ತೆ ಒಂದು ಡರ್ಟ್ ಟ್ರ್ಯಾಕ್ ಅಲ್ಲಿ ಯೂಸ್ ಮಾಡ್ತಾರೆ. ಈ ಗಾಡಿ ನೋಡ್ಗುರು ಆಲ್ಮೋಸ್ಟ್ ಈ ಗಾಡಿಲಿ ಏನೂ ಇಲ್ಲ. ಪ್ರೈಸ್ ಎಷ್ಟಿರ್ಬೋದು ಬ್ರೋ ಇದು ಅಂದಾಜು? 8 ರಿಂದ 9 ಅನ್ಕೊಂಡು. 8 ರಿಂದ 9 ಲಕ್ಷ ಅಲ್ವಾ? ಈ ಗಾಡಿಲಿ ನಿಮಗೆ ಇಷ್ಟು ಕೊಡ್ಬೋದು ಅನ್ಸುತ್ತಾ? ನಾನು ಸ್ಟಾರ್ಟಿಂಗ್ ಬಂದಿದ್ಕೊಳ್ಳಿ ಯಾವ್ದೋ 390 ಗಾಡಿ ಹೊಸದಾಗಿ ಬಿಟ್ಟವನೇನೋ ಅನ್ಕೊಂಡ್ಬಿಟ್ಟೆ. ಇದ್ ನೋಡಿದ್ರೆ ಗೊತ್ತಾಯ್ತು ಇಲ್ಲಿ ಡ್ಯೂಕ್ 890 ಅಂತ. ಇನ್ನೇನ ಕಡೆಗೆ ಒಂದು 110cc ಯಾಕಂದ್ರೆ 1000cc ಇದು ಗಾಡಿ. 1000cc ಗಾಡಿ ಆಯ್ಬಿಟ್ಟು ಬಲ್ಕೆ ಇಲ್ಲ ಅಲ್ವಾ? ಸಿಮಿಲರ್ 790 ತರನೇ 790 ತರನೇ ಅಲ್ವಾ? ಅಷ್ಟೊಂದು ಬಲ್ಕ್ ಇಲ್ಲ. ಬಟ್ ಇನ್ನೊಂದೇನು ಅಂದ್ರೆ ಇವ್ರು ಯಾಕೋ ಸಾಮಾನ್ ಮೇಲೆ ಕಣ್ಣು ಅನ್ಸತ್ತೆ ಇವ್ರಿಗೆ. ನೋಡ್ರಿ ಏನ್ ಕೊಟ್ಟವನ ಇದು LIC, ಇದು ನಮ್ಮ ರಕ್ಷಣೆಗೋಸ್ಕರ. ಬಟ್ ಇನ್ನೊಂದ್ ಚೂರ್ ಬಲ್ಕ್ ಕೊಡ್ಬೇಕಾಗಿತ್ತು. ನೇಕೆಡ್ ಅಲ್ವಾ, ಚೂರ್ ಬಲ್ಕ್ ಕೊಟ್ಟಿದ್ರೆ ಸಖತ್ತಾಗಿರೋದು. ಇದು ಸಹ ಸೇಮ್ 2 ಸಿಲಿಂಡರ್ಸ್ ಬರುತ್ತೆ ನಿಮಗೆ. ಸಿಂಗಲ್ಸ್ ಯಾರಿದ್ದೀರಾ ಬೇಗ ಬಂದು ಗಾಡಿ ತಗೊಳ್ಳಿ. ಏನಕ್ಕೆ ಹಿಂಗ್ ಪೊಸಿಷನ್ ಹಿಂಗ್ ನಿಂತವನೆ ಅಂದ್ರೆ ಈಗ ಒನ್ ಆಫ್ ದಿ ಬಿಗ್ ಗಾಡಿ ಇದು. ಇದು ಸಹ ಸಿಂಗಲ್ ಸಿಲಿಂಡರ್ ಕಿಕ್ಕರ್. ಕಿಕ್ಕರ್ ಕೊಟ್ಟವನೆ. ಹೌದು, 50cc XX ಅಂತ. ಈ ಗಾಡಿ ಬೆಲೆ ನೀವು ಕೇಳಿದ್ಬಿಟ್ರೆ ಮೋಸ್ಟ್ಲಿ ನನ್ಗೆ ಡಿಸ್ಲೈಕ್ ಕೊಟ್ಬಿಡ್ತೀರ ಅನ್ಸುತ್ತೆ. 5 ಲಕ್ಷ ಗಾಡಿ ಗುರು ಇದು. ಅದನ್ನ ಬಿಟ್ರೆ ಇನ್ನೊಂದ್ ಚೂರ್ ಬಿಗ್ ಮಾಡಿದಾನೆ ಅಷ್ಟೇ, ಅಂದ್ರೆ ಒಂದು 15cc ಜಾಸ್ತಿ ಮಾಡೋನೆ. ಇದು 65 SX ಗಾಡಿ ಇದು KTM. ಇದೆಲ್ಲ ಏನ್ ಬಂದ ಅಂದ್ರೆ ಮಕ್ಳಿಗೆ ಸ್ಟಾರ್ಟಿಂಗ್ ಈಗ ಏನ್ಗೆ ಬೈಕ್ ಯಾರು ಹುಚ್ಚಿರುತ್ತ ಅವ್ರ ಮಕ್ಳಿಗೆ ಈ ಗಾಡಿ ಕೊಡಿಸ್ಬೋದು. ಈ ಗಾಡಿನ ಹತ್ರ ಒಂದ 7 ಲಕ್ಷಗೆ. ಬ್ರೋ ನಾವೇನೋ ಶೋರೂಮ್ ಒಳಗೆ ಎಂಟ್ರಿ ಕೊಟ್ಟಾಗ ಒಂದು ಒಳ್ಳೆ ವೆಲ್ಕಮ್ ಮಾಡಿದ್ರು. ಖುಷಿಯಿಂದ ಬಂದ್ಬಿಟ್ಟು 1390 ಸೂಪರ್ ಡ್ಯೂಕ್ನ ನೋಡ್ದು, 1290 ಅಡ್ವೆಂಚರ್ ಸೀರೀಸಲ್ಲಿ ನೋಡ್ದು, ಮತ್ತು 890 ಡ್ಯೂಕ್ನ ನೋಡ್ದು, 890 ADVನ ನೋಡ್ದು, ಡರ್ಟ್ ಬೈಕ್ಗಳನ್ನ ನೋಡ್ದು, ಮತ್ತು ಕಿಡ್ಸ್ ಬೈಕ್ಗಳನ್ನ ನೋಡ್ದು. ಆಲ್ಮೋಸ್ಟ್ ಎಲ್ಲ ಬೈಕ್ಗಳನ್ನ ನೋಡ್ದು ಮತ್ತು ರಿವ್ಯೂ ಮಾಡ್ದು. ಬಟ್ ಇಲ್ಲಿ ಇವತ್ತು ಋತ್ವಿಕ್ ಕನ್ನಡಿಗ ಅನ್ನೋ ನೇಮಿಂದ ಬಂದಿದ್ದೀನಿ ಅಂದರೆ ಅದಕ್ಕೆ ಮೇಯ್ನ್ ಕಾರಣನೇ ಈ ನನ್ನ ಡ್ಯೂಕ್. ಕರೆಯಲು ಹೆಸರು ಕೊಟ್ಟೆ, ಊರಲ್ಲಿ ಗುರುತನಿಟ್ಟೆ, ಸುಖ ದುಃಖಗಳಲ್ಲಿ ಥ್ರಾಟಲ್ ಎಳೆದು ನೆಮ್ಮದಿಯ ಕೊಟ್ಟೆ, ಲಾಂಗ್ ರೈಡ್ಗಳಲ್ಲಿ ಹಳ್ಳ ದಿನ್ನೆಗಳಲ್ಲಿ ಆರೈಕೆ ಎಂಬ ಪದಕ್ಕೆ ಅರ್ಥವನ್ನಿಟ್ಟೆ, ನಾ ಸ್ವಾರ್ಥಿ ನಿನಗೇನು ಕೊಟ್ಟೆ.